ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ನೆನ್ನೆ ನಡೆದಂತಹ 10/2/2026 ನಡೆದಿರುವಂತಹ ಈ ಒಂದು ಡೇಟಲ್ಲಿ ನಡೆದಿರುವಂತಹ ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇವೆ. ಬನ್ನಿ ಸರ್, ಯಾವ ರೀತಿಯಾಗಿ ಕ್ವಶನ್ ಪೇಪರ್ ಸೆಟ್ ಆಗಿದೆ ಅಂತ ನೋಡೋಣ. ನಿಜವಾಗಿಯೂ 15 MCQsಗಳಲ್ಲಿ 6 MCQs ಯಾವುದೇ ಕಾರಣಕ್ಕೂ ನಿಮ್ಮ ಕೈಯಲ್ಲಿ ಮುಟ್ಟಕ್ಕೆ ಆಗಲ್ಲ ಅಂತಹ MCQsಗಳನ್ನು ಇಲ್ಲಿ ನೀಡಿದ್ದಾರೆ. ಪ್ಲೀಸ್ ಡೂ ಹಾರ್ಡ್ ವರ್ಕ್. ಕ್ವಶನ್ ನಂಬರ್ 1, ಐಡೆಂಟಿಫೈ ವಿಚ್ ಆಫ್ ದಿ ಫಾಲೋಯಿಂಗ್ ಸೆಟ್ಸ್ ಈಸ್ ಆ್ಯನ್ ಇನ್ಫೈನೈಟ್ ಸೆಟ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದ ಸೆಟ್ ಆಫ್ ಇಂಟಿಜರ್ಸ್ greater than 100 is the right answer. Question number 2, my dear children, the domain of the real function f defined by f of x is equal to root 9 minus x square is dash ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತದೆ. ಕ್ವಶನ್ ನಂಬರ್ 3, ದಿ ವ್ಯಾಲ್ಯೂ ಆಫ್ tan pi by 8 is dash ಅಂತ ಇದೆ. ಕ್ವಶನ್ ನಂಬರ್ 3, ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ದಟ್ ಈಸ್ root 2 minus 1 is the right answer. Question number 4, for any complex numbers z1 and z2 is to dash ಅಂತ ಇದೆ. ಸ್ಟೇಟ್ಮೆಂಟ್ ಎರಡೂ ಕೂಡ ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತದೆ. ಸ್ಟೇಟ್ಮೆಂಟ್ 1 is true and statement 2 is false is the right answer. Question number 5, my dear children, let x be a natural number, the number of elements in the solution set of dash ಅಂತ ಇದೆ. in equity 30x is less than 200 is dash ಅಂತ inequality ಆಯಿತಾ. ಕ್ವಶನ್ ನಂಬರ್ 5, ರೈಟ್ ಆನ್ಸರ್ ಈಸ್ ದಟ್ ಈಸ್ 6, ದಟ್ ಈಸ್ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 6, ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ 100. ಕ್ವಶನ್ ನಂಬರ್ 7, ಮೈ ಡಿಯರ್ ಚಿಲ್ಡ್ರನ್, ಕ್ವಶನ್ ನಂಬರ್ 7 ಈಸ್ ಈಕ್ವಲ್ ಟು, ದಟ್ ಈಸ್ ಆಪ್ಷನ್ ಡಿ ಆಗಿರುತ್ತದೆ. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 8, ದಿ ಕ್ವಶನ್ ನಂಬರ್ 8, ರೈಟ್ ಆನ್ಸರ್ ಈಸ್ 5 ಅಂದರೆ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 9, ಮೈ ಡಿಯರ್ ಚಿಲ್ಡ್ರನ್, the center of the circle x square plus y square minus 4x minus 8y plus 5 is equal to 0. Right answer is option B, that is 2, 4 ಅಂತ ಇದಲ್ವಾ, that is the right answer. Question number 10, the point in the xy plane is of the type dash ಅಂತ ಇದೆ. Question number 10, right answer is option D is the right answer is option D. Question number 11, match least 1 and least 2 ಅಂತ ಇದೆ. ಮ್ಯಾಚ್ ದ ಫಾಲೋಯಿಂಗ್. ಕ್ವಶನ್ ನಂಬರ್ 11, ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಕ್ವಶನ್ ನಂಬರ್ 12, ಮೈ ಡಿಯರ್ ಚಿಲ್ಡ್ರನ್, ದ ಮೀಡಿಯನ್ ಆಫ್ ದಿ ಡಾಟಾ ಅಂತ ಕೊಟ್ಟುಬಿಟ್ಟಿದ್ದಾರಲ್ವಾ, ಈಸ್ ಡ್ಯಾಶ್ ಅಂತ ಇದೆ. ಇದನ್ನು ಪೂರ್ತಿ ನೀವು ವರ್ಕ್ ಮಾಡಿದಾಗ ರೈಟ್ ಆನ್ಸರ್ ಈಸ್ 10, ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 13, ರೈಟ್ ಆನ್ಸರ್ ಈಸ್ 5, option D is the right answer. Question number 13 ಮುಗಿಯಿತಲ್ವಾ. ಕ್ವಶನ್ ನಂಬರ್ 14, ದಿ ಕಂಡೀಷನ್ ಆಫ್ ದ 2 ಸ್ಟ್ರೇಟ್ ಲೈನ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, m² is equal to -1 divided by m1 ಅಂತ ಇದಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಇಫ್ 2/11 is a probability of an event A, then the probability of the event not A is dash ಅಂತ ಇದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ 9/11 is the right answer. 9/11. ಇಲ್ಲಿಗೆ ಸಂಪೂರ್ಣವಾಗಿ ನಿಮ್ಮ MCQsಗಳು ಕಂಪ್ಲೀಟ್ ಆಗಿದ್ದಾವೆ. ಈಗ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ಹೋಗೋಣ ಮಕ್ಕಳೇ. ದಯವಿಟ್ಟು ನಿಮ್ಮ ಯಾವ ಎಕ್ಸಾಮ್ ಕಂಪ್ಲೀಟ್ ಆಗಿದೆಯೋ ನಮ್ಮ ಮೇಲ್ ಐಡಿಗೆ ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸಿಕೊಡಿ. ಅಲ್ಲಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಫಿದಾ ಅಲಿ ಅವರು ನಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬೆಳಗಾವಿ ಜಿಲ್ಲೆಯಿಂದ ಕಳಿಸಿಕೊಟ್ಟಿದ್ದಾರೆ. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಚೈಲ್ಡ್. ದ ರಿಯಲ್ ಪಾರ್ಟ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್ಸ್ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನನ್ನು ಡಿಸ್ಪ್ಲೇ ಮಾಡಿದ್ದೀನಿ. ರೈಟ್ ಆನ್ಸರ್ ಈಸ್ 1 ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 17, the 3 coordinate planes divide the space into dash parts called octants ಅಂತ ಇದೆ. ರೈಟ್ ಆನ್ಸರ್ ಈಸ್ 8. ಕ್ವಶನ್ ನಂಬರ್ 18, the derivative of f of x is equal to x cube and x is equal to 2 is dash ಅಂತ ಇದೆ. ರೈಟ್ ಆನ್ಸರ್ ಈಸ್ 12 is the right answer. 12. ಕ್ವಶನ್ ನಂಬರ್ 19, the slope of the straight line with inclination 135 degree is dash ಅಂತ ಇದೆ. -1 is the right answer.
ಕ್ವಶನ್ ನಂಬರ್ 20 ರೈಟ್ ಆನ್ಸರ್ ಈಸ್ 14 ಈಸ್ ದ ರೈಟ್ ಆನ್ಸರ್. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ ಮಕ್ಕಳೇ. ಮುಂದಿನ ಭಾಗ ತಾವುಗಳು ಕ್ಲಿಯರಾಗಿ ನೋಡಿಕೊಂಡು ರೆಡಿಯಾಗಿ, ಈಗಾಗಲೇ ನಾನು ಒಂದು ಪಾಸಿಂಗ್ ಪ್ಯಾಕೇಜ್ ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ ಆಯಿತಾ. ಯಾವ ಚಾಪ್ಟ್ರಲ್ಲಿ ಯಾವ ಅಂಕಗಳ ಪ್ರಶ್ನೆಗಳು ಬರ್ತವೆ, 5 ಮಾರ್ಕ್ಸ್ ಎಲ್ಲಿ ಬರುತ್ತೆ, 2 ಮಾರ್ಕ್ಸ್ ಕ್ವಶನ್ಸು ಯಾವ ಚಾಪ್ಟ್ರಿಂದ ಬರುತ್ತೆ, ಇದನ್ನೆಲ್ಲ ಇವತ್ತೇ ನಾನು ನಿಮಗೆ ಅಪ್ಲೋಡನ್ನು ಮಾಡಿಕೊಡ್ತೇನೆ ಸಂಜೆ. ಪಾಸಿಂಗ್ ಪ್ಯಾಕೇಜ್ ಮ್ಯಾಥಮೆಟಿಕ್ಸು ದಯವಿಟ್ಟು ಮೊದಲು ಈ ಪ್ರಶ್ನೆ ಪತ್ರಿಕೆಗಳನ್ನು ರೆಡಿಯಾಗಿ, ಯಾಕಂದರೆ ದೀಸ್ ಕ್ವಶನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ ಆಗಿರುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ, ದಯವಿಟ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐಡಿಗೆ ಕಳುಹಿಸುವುದನ್ನು ಮರೆಯಬೇಡಿ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ಏನಾದರೂ ತೊಂದರೆ ಇದ್ದಲ್ಲಿ ಅಥವಾ ಬೇಕಾದಲ್ಲಿ ತಾವುಗಳು ನಮ್ಮ ಒಂದು ಮೇಲ್ ಐಡಿಗೆ ಕಾಂಟ್ಯಾಕ್ಟ್ ಮಾಡಬಹುದಾಗಿದೆ. ನಮ್ಮ ಮೇಲ್ ಐಡಿ ಬಂದು ALLININONE1PDF99@gmail.com. ಇದು ನಮ್ಮ ಮೇಲ್ ಐಡಿ ಆಗಿರುತ್ತೆ. ನಮ್ಮ ಮೇಲ್ ಐಡಿಗೆ ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸಿಕೊಡೋದನ್ನು ಮರೆಯಬೇಡಿ. ಪ್ರಶ್ನೆ ಪತ್ರಿಕೆ ಜೊತೆಗೆ ನಿಮ್ಮ ಹೆಸರು ಹಾಗೂ ನಿಮ್ಮ ಜಿಲ್ಲೆಯ ಹೆಸರನ್ನು ಬರೆದು ಕಳಿಸಿ. ಆ ಕ್ವಶನ್ ಪೇಪರ್ ಮೇಲೆ ಬರೆದುಬಿಡಿ ನಿಮ್ಮ ಹೆಸರು ಹಾಗೂ ನಿಮ್ಮ ಡಿಸ್ಟಿಕ್ ಹೆಸರು. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ಮತ್ತೊಮ್ಮೆ ನಮ್ಮ ಫಿದಾ ಅಲಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು.